ಪೂರ್ತಿ ಪಟ್ಟಣ ಕೆಮಿಕಲ್ ಬಾಂಬ್ನಿಂದ ಮಲ್ಕೊಂಬಿಟ್ಟಿತ್ತು. ಮಿಹುಲ್ ಮತ್ತೆ ಆಲಿಯಾ ಡಾಕ್ಟರ್ ಸಂಜನಾ ಮನೆ ಹತ್ರ ಹೋಗ್ತಾರೆ. ಡಾಕ್ಟರ್ ಸಂಜನಾ ಮನೆಗೆ ಹೋಗೋಕೆ 3 ರಸ್ತೆ ಇತ್ತು. ಮೊದಲನೇ ರಸ್ತೆ ನೇರವಾಗಿ ಹೈವೇಯಲ್ಲಿ ಹೋಗುತ್ತೆ, ಆದರೆ ಇದು ತುಂಬಾ ದೊಡ್ಡ ರಸ್ತೆ ಮತ್ತೆ ಪೂರ್ತಿ ಪಟ್ಟಣವನ್ನ ಸುತ್ತಬೇಕಾಗುತ್ತೆ. ಎರಡನೇ ರಸ್ತೆ ಕಾಡೊಳಗಡೆ ಹೋಗುತ್ತೆ, ಅಲ್ಲಿ ಕಾಡು ಪ್ರಾಣಿಗಳು ಸಿಗಬಹುದು. ಮತ್ತೆ 3ನೇ ರಸ್ತೆ ಕೋಲಾರ್ ರೋಡಲ್ಲಿ ಹೋಗುತ್ತೆ. ಮತ್ತೆ ಇದು ತುಂಬಾ ಶಾರ್ಟ್ಕಟ್ ರಸ್ತೆ, ಆದರೆ ಇಲ್ಲಿ ತುಂಬಾನೇ ಟ್ರಾಫಿಕ್ ಇರುತ್ತೆ. ಲಾಜಿಕಲ್ ಆರ್ಮಿ, ನೀವು ಹೇಳ್ಬೋದಾ 3ರಲ್ಲಿ ಯಾವ ರಸ್ತೆನ ತಗೋಬೇಕು ಮೆಹುಲ್ಗೆ, ಎ ಬಿ ಅಥವಾ ಸಿ? ಯೋಚಿಸಿ ಲಾಜಿಕಲ್ ಆರ್ಮಿ. ಪೂರ್ತಿ ಪಟ್ಟಣದಲ್ಲಿ ವಿಷಕಾರಿ ಗ್ಯಾಸ್ ಹರಡಿದೆ ಮತ್ತೆ ಎಲ್ಲರೂ ಮೂರ್ಛೆ ಹೋಗಿದ್ದಾರೆ. ಹಾಗಾಗಿ 3ನೇ ರಸ್ತೆಯಲ್ಲಿ ಮಿಹುಲ್ಗೆ ಟ್ರಾಫಿಕ್ ಸಿಗೋಲ್ಲ. ಹಾಗಾಗಿ ಅದೇ ಬೆಸ್ಟ್ ರಸ್ತೆ. ಮಿಹುಲ್ ಮತ್ತೆ ಅಲ್ಲಿ 3ನೇ ರಸ್ತೆ ತಗೊಳ್ತಾರೆ. ಆದ್ರೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೊಂದು 5-6 ಪೊಲೀಸರು ಸಿಗ್ತಾರೆ. ಅವರನ್ನ ನಿಲ್ಲಿಸ್ತಾರೆ. ಅವ್ರನ್ನ ನೋಡ್ತಿದ್ದಂಗೆ ಮಿಹುಲ್ಗೆ ಅರ್ಥ ಆಗುತ್ತೆ ಇವರು ನಕಲಿ ಪೊಲೀಸ್ ಅಂತ. ಲಾಜಿಕಲ್ ಆರ್ಮಿ, ಮಿಹುಲ್ಗೆ ಈ ರೀತಿ ಯಾಕೆ ಅನಿಸ್ತು? ಯೋಚಿಸಿ. ಆ ಪೊಲೀಸರನ್ನ ಗಮನ ಇಟ್ಟು ನೋಡಿ, ಅವರು ಯಾವುದೇ ಮಾಸ್ಕ್ ಅನ್ನ ಹಾಕ್ಲಿಲ್ಲ. ಆದ್ರೂ ಸಹ ಅವರು ಮೂರ್ಛೆನೆ ಹೋಗ್ಲಿಲ್ಲ. ಇದರ ಅರ್ಥ ಅವರು ಆಂಟಿಡೋಸ್ ತಗೊಂಡಿದ್ದಾರೆ. ಮತ್ತೆ ಇವರು ಅದೇ ಗ್ಯಾಂಗ್ ನವರಾಗಿದ್ದಾರೆ ಯಾರು ಕೆಮಿಕಲ್ ಬ್ಲಾಸ್ಟ್ ಮಾಡಿದ್ದಾರೆ. ಆಲಿಯಾ, ಎಚ್ಚರವಾಗಿರು, ಇಲ್ಲೇ ಏನ್ ಬೇಕಾದ್ರೂ ಆಗಬಹುದು. ಇದರ ನಂತರ ಮಿಹುಲ್ ಮಾಸ್ಕ್ ಹಾಕೊಂಡು ಗಾಡಿಯಿಂದ ಹೊರಗಡೆ ಬರ್ತಾನೆ. ಹೇಗೆ ಮಿಹುಲ್ ಗಾಡಿಯಿಂದ ಹೊರಗೆ ಬರ್ತಾನೆ, ಅವರು ಮಿಹುಲನ್ನ ಹಿಡ್ಕೊಳ್ತಾರೆ. ಆದ್ರೆ ಆಲಿಯಾ ಕೂಡಲೇ ಕಾರಿಂದ ಹೊರಗೆ ಬರ್ತಾಳೆ. ಮತ್ತೆ 4 ನಕಲಿ ಪೊಲೀಸರಿಗೆ ಒಂದೊಂದು ಪಂಚ್ ಮಾಡ್ತಾಳೆ. ಆ ಪಂಚನ್ನ ತಿಂದು ಪೊಲೀಸರು ಕೆಳಗಡೆ ಬೀಳ್ತಾರೆ. ಆಲಿಯಾ, ನೀನು ಇದನ್ನೆಲ್ಲ ಇಷ್ಟು ಸುಲಭವಾಗಿ ಹೇಗ್ ಮಾಡಿದೆ? ಸರ್, ನಾನು ನಿಮ್ಗೆ ಹೇಳಿಲ್ಲ ಸರ್, ಆದರೆ ನಾನು ಕರಾಟೆ ಚಾಂಪಿಯನ್ ಸರ್. ಆದ್ರೆ ಆಗ ಒಬ್ಬ ನಕಲಿ ಪೊಲೀಸ್ ಒಂದು ವಿಚಿತ್ರವಾದ ವಸ್ತು ತೆಗಿತಾನೆ ಮತ್ತೆ ಆಕಾಶದಲ್ಲಿ ಫೈರ್ ಮಾಡ್ತಾನೆ. ಅದನ್ನ ಫೈರ್ ಮಾಡ್ತಿದ್ದಂಗೆ ಆಕಾಶದಲ್ಲಿ ಬಣ್ಣ ಬಣ್ಣದ ಲೈಟ್ ಬರ್ತಾ ಇರುತ್ತೆ. ಆಲಿಯಾ, ಈ ಪೊಲೀಸನ್ನ ಹಿಡ್ಕೋ, ಇವನೇ ಸಿಗ್ನಲ್ ಕೊಡ್ತಾ ಇರಬಹುದು ಬಹುಶಃ. ಮಿಹುಲ್ನ ಆರ್ಡರ್ ಬರ್ತಿದ್ದಂಗೆ ಆಲಿಯಾ ನಕಲಿ ಪೊಲೀಸನ ಕತ್ತಿಗೆ ಏನೋ ಮಾಡ್ಬಿಡ್ತಾಳೆ. ಮತ್ತೆ ನಕಲಿ ಪೊಲೀಸ್ ಮೂರ್ಛೆ ಹೋಗ್ತಾನೆ. ನೀನು ಇನ್ನ ಮೂರ್ಛೆ ಹೋಗೋಕೆ ಹೇಗೆ ಮಾಡ್ದೆ? ನಾನು ನಿನ್ಗೆ ಕೇವಲ ಹಿಡ್ಕೊಳ್ಳೋಕೆ ಹೇಳ್ದೆ. ಸರ್, ನಾವು ಇವರಲ್ಲಿ ಒಂದು ಮೈಕ್ರೋ ಚಿಪ್ ಹಾಕ್ಬಿಡೋಣ, ಮತ್ತೆ ಇವರನ್ನ ಬದುಕೊಳ್ಳೋಕೆ ಬಿಡೋಣ. ಮತ್ತೆ ಹೇಗೆ ಇವರು ಅವರ ಮಾಲೀಕರ ಹತ್ರ ಹೋಗ್ತಾರೆ, ನಾವು ಇವರ ಲೊಕೇಶನ್ ಟ್ರ್ಯಾಕ್ ಮಾಡೋಣ. ಅಲ್ಯ, ತುಂಬಾನೇ ದೊಡ್ಡ ಐಡಿಯಾ. ಮತ್ತೆ ಅವರು ಅವ್ರ ಹತ್ರ ಒಂದು ಮೈಕ್ರೋ ಚಿಪ್ ಹಾಕ್ಬಿಡ್ತಾರೆ. ಮತ್ತೆ ಮಿಕ್ಕೆಲ್ಲ ನಕಲಿ ಪೊಲೀಸರನ್ನ ಅವರ ಕಾರಲ್ಲಿ ಇಟ್ಕೊಂಡು ಡಾಕ್ಟರ್ ಸಂಜನಾ ಮನೆಗೆ ಹೋಗ್ತಾರೆ. ಆದ್ರೆ ಹೇಗೆ ಮಿಹುಲ್ ಮತ್ತೆ ಆಲಿಯಾ ಮಾಸ್ಕ್ ಹಾಕೊಂಡು ಕಾರಿಂದ ಹೊರಗೆ ಬರ್ತಾರೆ, ಆಗೊಂದು ಲೇಸರ್ ಲೈಟ್ ಆಲಿಯಾ ತಲೆ ಮೇಲೆ ಬರುತ್ತೆ. ಮಿಹುಲ್ ಒಂದೇ ಸೆಕೆಂಡ್ ಅಲ್ಲಿ ಅರ್ಥ ಮಾಡ್ಕೊಳ್ತಾನೆ, ಯಾರೋ ಲೇಸರ್ ಗನ್ ಇಂದ ಆಲಿಯಾನ ಟಾರ್ಗೆಟ್ ಮಾಡ್ತಿದ್ದಾರೆ. ಮಿಹುಲ್ ಕೂಡಲೇ ಆಲಿಯಾನ ಹಿಂದೆಯಿಂದ ತಳ್ತಾನೆ ಮತ್ತೆ ಆಲಿಯಾ ಮೇಲೆ ಬೀಳ್ತಾನೆ. ಅಷ್ಟರಲ್ಲಿ ಲೇಸರ್ ಗನ್ ಇಂದ ಫೈರಿಂಗ್ ಆಗುತ್ತೆ ಮತ್ತೆ ಬುಲೆಟ್ ಮಿಹುಲ್ ನ ಕಾರ್ ಮೇಲೆ ಬೀಳುತ್ತೆ. ಮಿಹುಲ್ ಕೂಡಲೇ ಎದ್ದು ಆ ಫೈರಿಂಗ್ ಮಾಡುವಂತ ವ್ಯಕ್ತಿನ ನೋಡ್ತಾನೆ. ಆದ್ರೂ ಓಡೋಗ್ತಾನೆ. ಅನ್ಸುತ್ತೆ ಯಾರೋ ನಮ್ಮನ್ನ ಕೊಲೆ ಮಾಡಿ ಪೂರ್ತಿ ಪಟ್ಟಣವನ್ನ ಶ್ಮಶಾನ ಮಾಡ್ಬೇಕಂತಿದ್ದಾನೆ. ಆ ಗ್ಯಾಂಗ್ಗೆ ಗೊತ್ತಾಗ್ಬಿಟ್ಟಿದೆ ನಾವು ಉಳ್ಕೊಂಡ್ಬಿಟ್ಟಿದೀವಿ ಅಂತ. ಇಬ್ರು ಡಾಕ್ಟರ್ ಸಂಜನಾ ಮನೆಗೆ ಒಳಗಡೆ ಹೋಗ್ತಾರೆ. ಬಾಗಿಲು ಒಂದು ಪಾಸ್ವರ್ಡ್ ಇಂದ ಲಾಕ್ ಆಗಿದೆ. ನೀವು ಆಡ್ 1 ಔಟ್ ಬಟನ್ ಪ್ರೆಸ್ ಮಾಡಬೇಕು ಡೋರ್ ಓಪನ್ ಆಗೋದಕ್ಕೆ. ಹಾಗಾದ್ರೆ ಹೇಳ್ಬೋದಾ 4ರಲ್ಲಿ ಯಾವ ಬಟನ್ ಆಡ್ 1 ಔಟ್ ಅಂತ? ಯೋಚಿ ಲಾಜಿಕಲ್ ಆರ್ಮಿ, ಮತ್ತೆ ನಂಗೆ ನಿಮ್ಮ ಆನ್ಸರ್ ಕಮೆಂಟ್ ಮಾಡಿ ಹೇಳಿ. ಈ 4ರಲ್ಲಿ ಚೈನೀಸ್ ಲ್ಯಾಂಗ್ವೇಜ್ ತುಂಬಾ ಡಿಫರೆಂಟ್. ಯಾಕಂದ್ರೆ ಇಂಡಿಯಾದಲ್ಲಿ ಮಾತಾಡುವ ಭಾಷೆಗಳಲ್ಲಿ ಈ 3 ಭಾಷೆಯನ್ನ ಮಾತಾಡ್ತಾರೆ, ಹಿಂದಿ, ಇಂಗ್ಲಿಷ್ ಮತ್ತೆ ತಮಿಳ್. ಆದ್ರೆ ಚೈನೀಸ್ ಮಾತಾಡಲ್ಲ. ಮಿಹುಲ್ ಬಟನ್ ಪ್ರೆಸ್ ಮಾಡ್ತಾನೆ ಮತ್ತೆ ಮನೆಯ ಒಳಗಡೆ ಹೋಗ್ತಾನೆ. ಆಲಿಯಾ ಹಿಂಬಾಲಿಸ್ತಾ ಹಿಂದೆನೆ ಬರ್ತಾಳೆ. ಡಾಕ್ಟರ್ ಸಂಜನಾ ಇರುವಂತ ಲ್ಯಾಬ್ ಪೂರ್ತಿ ಸೀಲ್ಡ್ ಆಗಿದೆ ಮತ್ತೆ ಫಿಂಗರ್ ಪ್ರಿಂಟ್ ಇಂದ ಓಪನ್ ಆಗುತ್ತೆ. ಮಿಹುಲ್ ತನ್ನ ಫಿಂಗರ್ ಪ್ರಿಂಟ್ ಇಂದ ಓಪನ್ ಮಾಡ್ತಾನೆ ಮತ್ತೆ ಇಬ್ರು ಲ್ಯಾಬ್ ಒಳಗಡೆ ಹೋಗ್ತಾರೆ. ಲ್ಯಾಬ್ ಒಳಗಡೆ ಡಾಕ್ಟರ್ ಸಂಜನಾ ಆರಾಮಾಗಿ ಮಲ್ಕೊಂಡಿದ್ಲು ಮತ್ತೆ ಅವಳ ಕಿವಿಗೆ ಹೆಡ್ಫೋನ್ಸ್ ಹಾಕೊಂಡಿದ್ಲು. ನೀವು ಹೆಡ್ಫೋನ್ಸ್ ಅನ್ನ ನೋಡಿ ಹೇಳ್ಬೋದಾ ಡಾಕ್ಟರ್ ಸಂಜನಾ ಮಲ್ಕೊಂಡಿದ್ದಾಳ ಅಥವಾ ಹಾಡನ್ನ ಕೇಳ್ತಾ ಇದ್ದಾಳೆ ಅಂತ? ಯೋಚಿ ಲಾಜಿಕಲ್ ಆರ್ಮಿ. ಡಾಕ್ಟರ್ ಸಂಜನಾ ಕೈ ಮೇಲೆ ಒಂದು ಕಪ್ಪದ ಇರುವೆ ಹೋಗ್ತಾ ಇದೆ. ಇದರ ಅರ್ಥ ಡಾಕ್ಟರ್ ಸಂಜನಾ ಗಾಢವಾದ ನಿದ್ದೆಯಲ್ಲಿದ್ದಾಳೆ. ಯಾಕಂದ್ರೆ ಒಂದ್ ವೇಳೆ ಅವಳು ಹಾಡನ್ನ ಕೇಳ್ತಾ ಇದ್ರೆ ಆಗ ಅವಳಿಗೆ ಇರುವೆ ಕಚ್ಚೋದು ಖಂಡಿತ ಫೀಲ್ ಆಗುತ್ತೆ. ಮಿಹುಲ್ ಡಾಕ್ಟರ್ ಸಂಜನಾನ ನಿದ್ದೆಯಿಂದ ಎಬ್ಬರಿಸ್ತಾನೆ. ಡಾಕ್ಟರ್ ಸಂಜನಾ, ಬಹುಶಃ ನೀನು ತುಂಬಾ ಹೊತ್ತಿಂದ ಲ್ಯಾಬಲ್ಲೇ ಇರಬಹುದು, ಹಾಗಾಗಿ ನಿನ್ಗೇನು ಗೊತ್ತಾಗ್ತಾ ಇಲ್ಲ. ಪೂರ್ತಿ ಪಟ್ಟಣ ಗಾಢವಾದ ನಿದ್ದೆಯಲ್ಲಿ ಮಲ್ಕೊಂಡಿದ್ದಾರೆ. ಯಾರೋ ಕೆಮಿಕಲ್ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ ಮತ್ತೆ ಪಟ್ಟಣದ ಎಲ್ಲರೂ ಸಹ ಮೂರ್ಛೆ ಹೋಗ್ಬಿಟ್ಟಿದ್ದಾರೆ. ನೀನ್ ಲ್ಯಾಬಲ್ ಇದೆಯಾ, ಹಾಗಾಗಿ ತಪ್ಪಿಸ್ಕೊಂಡಿದ್ಯಾ. ನಾನು ಬುಲ್ಬುಲಿಯ ಸೈಂಟಿಸ್ಟ್ ನ ಭೇಟಿಗೆ ಹೋಗ್ತಾ ಇದ್ದೀನಿ. ಈ 4 ನಕಲಿ ಪೊಲೀಸ್ ದೇಹದಲ್ಲಿ ಆಂಟಿಡೋಸ್ ಇದೆ. ನೀವು ಇವರ ಬ್ಲಡ್ ಟೆಸ್ಟ್ ಮಾಡಿ ಆಂಟಿಡೋಸ್ ತಯಾರು ಮಾಡಿ. ಮಿಹುಲ್ ಡಾಕ್ಟರ್ ಸಂಜನಾಗಿ ಸಹಾಯ ಮಾಡೋಕೆ ಅಲ್ಲಿನಲ್ಲೇ ಬಿಟ್ಬಿಡ್ತಾನೆ ಮತ್ತೆ ಸೈಂಟಿಸ್ಟ್ ಬುಲ್ಬುಲಿಯ ಲ್ಯಾಬ್ಗೆ ಹೊರಡ್ತಾನೆ. ಸೈಂಟಿಸ್ಟ್ ಬುಲ್ಬುಲಿಯ ಅವನ ಹತ್ರ ತಲುಪೋದಕ್ಕೆ ಒಂದು ಬುಲ್ಬುಲಿಯ ಮಾಡಿದ. ನೀವು ಹೇಳ್ಬೋದಾ ಯಾವ ರಸ್ತೆ ABC ಯಲ್ಲಿ ಸೈಂಟಿಸ್ಟ್ ಬುಲ್ಬುಲಿಯ ಹತ್ರ ಹೋಗುತ್ತೆ? ಯೋಚಿ ಲಾಜಿಕಲ್ ಆರ್ಮಿ, ಮತ್ತೆ ನಂಗೆ ನಿಮ್ಮ ಆನ್ಸರ್ ಕಮೆಂಟ್ ಮಾಡಿ ಹೇಳಿ. ರಸ್ತೆ ಎ ಸೈಂಟಿಸ್ಟ್ ಹತ್ರ ಹೋಗುತ್ತೆ. ಈ ರೀತಿಯಾಗಿ ಮಿಹುಲ್ ಎ ರಸ್ತೆ ತಗೊಂಡು ಮುಂದಕ್ಕೆ ಹೋಗ್ತಾನೆ. ಆದ್ರೆ ಆಗ ಕಾಡಿಂದ ಸಾಕಷ್ಟು ಫೈಟರ್ಸ್ ಅಚಾನಕ್ ಆಗಿ ಮಿಹುಲ್ ಮಧ್ಯೆ ಬರ್ತಾರೆ ಮತ್ತೆ ಫೈರಿಂಗ್ ಮಾಡ್ತಾರೆ.
ಅವರು 6 ಜನ ಇದ್ರು ಮತ್ತೆ ಅವರ ಬಟ್ಟೆ ಮೇಲೆ ಜೈಕಲ್ ಆರ್ಮಿ ಅಂತ ಬರ್ದಿತ್ತು. ಇಂಪಾಸಿಬಲ್, ಇವರು ಜೈಕಾಲ್ನ ಆರ್ಮಿ. ಜೈಕಾಲ್ ಸಾಕಷ್ಟು ವರ್ಷಗಳ ಹಿಂದೆ ಇಲ್ಲಿಂದ ಓಡೋಗಿದ್ದ. ಜೈಕಾಲ್ನ ಆರ್ಮಿ ಎಲ್ಲದಕ್ಕೂ ಮೊದಲು ಮಿಹುಲ್ನ 4 ಟೈರ್ಗೂ ಶೂಟ್ ಮಾಡ್ತಾನೆ ಮತ್ತೆ ಪಂಚರ್ ಮಾಡ್ತಾನೆ. ಕಾರ್ ಬುಲೆಟ್ ಪ್ರೂಫ್ ನದಾಗಿತ್ತು, ಹಾಗಾಗಿ ಮಿಹುಲ್ ಸೇಫ್ ಆಗಿದ್ದ. ಅವರು ಮುಂದೆಯಿಂದ ಶೂಟ್ ಮಾಡ್ತಾ ಮಿಹುಲ್ನ ಕಾರ್ನ ಕಡೆಗೆ ಬರ್ತಾ ಇರ್ತಾರೆ. ಒಂದ್ ವೇಳೆ ನನ್ನ ಕಾರಿಂದ ಹೊರಗಡೆ ಹೋದ್ರೆ ಆಗ ನಾನು ಸುತ್ತ ಹೋಗ್ಬಿಡ್ತೀನಿ. ಇವತ್ತು ನಾನು ಕಾರ್ನ ಸ್ಪೆಷಲ್ ಪವರ್ಸ್ ನ ಯೂಸ್ ಮಾಡ್ಬೇಕು. ಮಿಹುಲ್ ಅವನ ಕಾರ್ನ ಒಂದು ಬಟನ್ ಪ್ರೆಸ್ ಮಾಡ್ತಾನೆ. ಮಿಹುಲ್ ಕಾರ್ನ ಮುಂದೆಯಿಂದ ಶೂಟ್ ಶುರುವಾಗುತ್ತೆ ಮತ್ತೆ ಜೈಕಲ್ನ ಆರ್ಮಿ ಪೂರ್ತಿ ಸತ್ತೋಗ್ಬಿಡ್ತಾರೆ. ಈಗ ನಾನು ಬೇಗನೆ ಸೈಂಟಿಸ್ಟ್ ಬುಲ್ಬುಲಿ ಹತ್ರ ಹೋಗ್ಬೇಕು, ಇಲ್ಲಾಂದ್ರೆ ಜೈಕಲ್ ಆರ್ಮಿ ಮತ್ತೆ ನನ್ನ ಮೇಲೆ ಹಲ್ಲೆ ಮಾಡ್ತಾರೆ. ಮಿಹುಲ್ ಅವನ ಕಾರನ್ನ ಕಾಡಲ್ಲಿ ಮುಚ್ಚಿಡ್ತಾನೆ ಮತ್ತೆ ಯಾರಿಗೂ ಗೊತ್ತಾಗ್ದಂಗೆ ಸೈಂಟಿಸ್ಟ್ ಬುಲ್ಬುಲಿಯ ಮನೆಗೆ ಹೋಗ್ತಾನೆ. ಬುಲ್ಬುಲಿ ಸೈಂಟಿಸ್ಟ್ ನ ಮನೆ ಹೊರಗಡೆ ಬೀಗ ಹಾಕಿತ್ತು, ಆದ್ರೆ ಮಿಹುಲ್ ಅರ್ಥ ಮಾಡ್ಕೊಳ್ತಾನೆ ಬುಲ್ಬುಲಿ ಸೈಂಟಿಸ್ಟ್ ಮನೆಯ ಒಳಗಡೆ ಇದ್ದಾನೆ ಅಂತ. ಲಾಜಿಕಲ್ ಆರ್ಮಿ, ನೀವು ಹೇಳ್ಬೋದಾ ಮಿಹುಲ್ಗೆ ಹೇಗೆ ಅನಿಸ್ತು ಬುಲ್ಬುಲಿ ಸೈಂಟಿಸ್ಟ್ ಮನೆ ಒಳಗಡೆ ಇದ್ದಾನಂತ? ಯೋಚಿಸಿ ಲಾಜಿಕಲ್ ಆರ್ಮಿ. ಮನೆಗೆ ಹಾಕಿರೋ ಪೈಪ್ ಅನ್ನ ನೋಡಿ, ಅದರಿಂದ ನೀರ್ ಬರ್ತಾ ಇದೆ. ಇದರ ಅರ್ಥ ಮನೆಯ ಬಾತ್ರೂಮ್ ಅಲ್ಲಿ ಯಾರೋ ಇದ್ದಾರೆ. ಮಿಹುಲ್ ಕೂಡಲೇ ಮನೆಯ ಒಳಗಡೆ ಹೋಗ್ತಾನೆ. ಆಗ ಅಲ್ಲಿನ ವಿಚಿತ್ರ ನೋಡಿ ದಿಗ್ಭ್ರಮೆಗೊಳ್ತಾನೆ. ಯಾರೋ ಸೈಂಟಿಸ್ಟ್ ಬುಲ್ಬುಲಿಯ ಕೈಕಾಲನ್ನ ಕಟ್ಟಾಕಿದ್ರು ಮತ್ತೆ ಮುಖಕ್ಕೆ ಟೇಪ್ ಹಾಕ್ಬಿಟ್ಟಿದ್ರು ಮತ್ತೆ ಅವರನ್ನ ಬಾತ್ರೂಮ್ ಒಳಗಡೆ ಹಾಕಿದ್ರು. ಮತ್ತೆ ಬಾತ್ರೂಮ್ ನ ಫ್ಲೋರ್ ನಲ್ಲಿ ಕೇವಲ ನೀರು ತುಂಬಿಕೊಂಡಿತ್ತು. ಬಹುಶಃ ಇದೇ ನೀರು ಪೈಪ್ ನ ಹೊರಗಡೆ ಬರ್ತಾ ಇದೆ. ಮಿಹುಲ್ ಕೂಡಲೇ ಹೋಗಿ ಸೈಂಟಿಸ್ಟ್ ನ ಕೈಕಾಲನ್ನ ಬಿಚ್ತಾನೆ. ಆಗ ಸೈಂಟಿಸ್ಟ್ ಮಿಹುಲ್ಗೆ ಹೇಳ್ತಾನೆ ಕೆಲವು ಜನ ಇಲ್ಲಿ ಬಂದಿದ್ರು ಅಂತ, ಮತ್ತೆ ಕೈಕಾಲ್ ಕಟ್ಟಾಕಿದ್ರು ಮತ್ತೆ ಅವರನ್ನ ಬಾತ್ರೂಮ್ ಅಲ್ಲಿ ಬಂದ್ ಮಾಡಿದಾನೆ ಮತ್ತೆ ಲ್ಯಾಬ್ ಅಲ್ಲಿ ಕದ್ಬಿಟ್ಟು ಓಡೋಗಿದ್ದಾನೆ. ಸೈಂಟಿಸ್ಟ್ ಹೇಗೆ ಬಾತ್ರೂಮ್ ನ ಪೈಪ್ ಲೈನ್ ಹೊಡೆದಾಕಿದ್ರು, ಅದರಿಂದ ಮಿಹುಲ್ಗೆ ಸಿಗ್ನಲ್ ಸಿಗುತ್ತೆ ಬುಲ್ಬುಲೆ ಸೈಂಟಿಸ್ಟ್ ಮನೆಯಲ್ಲಿದ್ದಾರೆ ಅಥವಾ ಬದುಕಿದ್ದಾರೆ ಅಂತ. ಬುಲ್ಬುಲೆ ಸೈಂಟಿಸ್ಟ್, ನಿನ್ನ ಚಾಣಾಕ್ಷತೆಯಿಂದ ನಾನು ನಿನ್ನ ಮನೆಯಲ್ಲಿರೋದನ್ನ ಕಂಡುಕೊಂಡೆ, ಇಲ್ಲ ಅಂದ್ರೆ ನನ್ನ ಹಿಂತಿರುಗಿ ಹೋಗ್ತಿದ್ದೆ. ಆದ್ರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಅವರು ನಿನ್ನ ಯಾಕೆ ಸಾಯಿಸಲಿಲ್ಲ. ಅದರ ನಂತರ ಸೈಂಟಿಸ್ಟ್ ಮತ್ತೆ ಬುಲ್ಬುಲೆ ಸೈಂಟಿಸ್ಟ್ ಮನೆಯಲ್ಲಿರುವಂತ ಲ್ಯಾಬ್ಗೆ ಹೋಗ್ತಾರೆ. ಆದ್ರೆ ಲ್ಯಾಬ್ ನ ಬಾಗಿಲಲ್ಲಿ ಒಂದು ಸೆಕ್ಯೂರಿಟಿ ಪಾಸ್ವರ್ಡ್ ಇತ್ತು. ಇದರ ಸೆಕ್ಯೂರಿಟಿ ಪಾಸ್ವರ್ಡ್ ಏನು? ಆಗ ಬುಲ್ಬುಲೆ ಸೈಂಟಿಸ್ಟ್ ಹೇಳ್ತಾನೆ, ನಾನು ಪಾಸ್ವರ್ಡ್ ಮರ್ತೋಗಿದ್ದೀನಿ ಅಂತ. ನೀನ್ ಇಷ್ಟು ದೊಡ್ಡ ಸೈಂಟಿಸ್ಟ್, ಇಷ್ಟು ದೊಡ್ಡ ಇನ್ವೆನ್ಷನ್ ಮಾಡ್ತೀಯಾ, ಆದ್ರೆ ಲ್ಯಾಬ್ ನ ಪಾಸ್ವರ್ಡ್ ಮರ್ತೋಗ್ತೀಯಾ, ಈಗ ಏನ್ ಮಾಡೋದು? ಆಗ ಸೈಂಟಿಸ್ಟ್ ಮಿಹುಲ್ಗೆ ಹೇಳ್ತಾನೆ, ಫರ್ಗಾಟ್ ಪಾಸ್ವರ್ಡ್ ನ ಆಪ್ಷನ್ ಇಂದ ಒಂದು ಪಜಲ್ ಬರುತ್ತೆ, ಅದರಿಂದ ಒಳಗಡೆ ಹೋಗ್ಬೋದು. ಲಾಜಿಕಲ್ ಆರ್ಮಿ, ನೀವು ಈ 3 ಪಿಕ್ಚರ್ ಅನ್ನ ನೋಡಿ ಹೇಳ್ಬೋದಾ ಯಾವ ಪಿಕ್ಚರ್ ಆಡ್ ಒನ್ ಔಟ್ ಅಂತ, ಎ ಬಿ ಅಥವಾ ಸಿ? ಯೋಚಿಸಿ ಲಾಜಿಕಲ್ ಆರ್ಮಿ, ಮತ್ತೆ ನಂಗೆ ನಿಮ್ಮ ಆನ್ಸರ್ ಕಮೆಂಟ್ ಮಾಡಿ ಹೇಳಿ. ಪಿಕ್ಚರ್ ಸಿ ವಿಭಿನ್ನವಾಗಿದೆ, ಅದರಲ್ಲಿ ಇದು ಮಿಸ್ ಆಗಿದೆ. ಮಿಹುಲ್ ಆಪ್ಷನ್ ಸಿ ಪ್ರೆಸ್ ಮಾಡಿ ಒಳಗಡೆ ಹೋಗ್ತಾನೆ. ಗೊತ್ತಿಲ್ಲ ಅವರು ಏನ್ ಕದಿಯೋಕಂತ ಬಂದಿದ್ರು. ಮಿಹುಲ್ ಮತ್ತೆ ಬುಲ್ಬುಲೆ ಸೈಂಟಿಸ್ಟ್ ಪೂರ್ತಿ ಲ್ಯಾಬ್ ಅನ್ನ ಸರಿಯಾಗಿ ಚೆಕ್ ಮಾಡ್ತಾರೆ. ಆಗ ಸೈಂಟಿಸ್ಟ್ ಹೇಳ್ತಾನೆ, ಅರೆ ಅವರು ಗ್ಯಾಸ್ ಲಾಂಚರ್ ಅನ್ನ ಕದ್ಕೊಂಡು ಹೋಗಿದ್ದಾರೆ. ಬುಲ್ಬುಲೆ ಸೈಂಟಿಸ್ಟ್, ಈ ಗ್ಯಾಸ್ ಲಾಂಚರ್ ಅಂದ್ರೆ ಏನು ಮತ್ತೆ ಇದರಿಂದ ಏನು ಉಪಯೋಗ? ಆಗ ಬುಲ್ಬುಲೆ ಸೈಂಟಿಸ್ಟ್ ಮಿಹುಲ್ಗೆ ಹೇಳ್ತಾನೆ, ಈ ಗ್ಯಾಸ್ ಲಾಂಚರ್ ಇಂದ ಒಂದೇ ಬಾರಿಗೆ ಸಾಕಷ್ಟು ಗ್ಯಾಸ್ ರಿಲೀಸ್ ಮಾಡಬಹುದು. ಎಕ್ಸಾಂಪಲ್ ಗಾಗಿ ಒಂದು ಪರ್ಫ್ಯೂಮ್ ಅನ್ನ ಪೂರ್ತಿ ಪಟ್ಟಣದಲ್ಲಿ ಹರಡಬೇಕಂದ್ರೆ ಆಗ ಈ ಗ್ಯಾಸ್ ಲಾಂಚರ್ನ ಸಹಾಯದಿಂದ ಪೂರ್ತಿ ಪಟ್ಟಣದಲ್ಲಿ ಪರ್ಫ್ಯೂಮ್ ನ ಹರಡಬಹುದು. ಇಂಟ್ರೆಸ್ಟಿಂಗ್, ವೆರಿ ವೆರಿ ಇಂಟ್ರೆಸ್ಟಿಂಗ್. ಇದರ ಅರ್ಥ ಇದರ ಸಹಾಯದಿಂದಾನೇ ಅವರು ಪೂರ್ತಿ ಪಟ್ಟಣದಲ್ಲಿ ಕೆಮಿಕಲ್ ಗ್ಯಾಸ್ ಅನ್ನ ರಿಲೀಸ್ ಮಾಡಿದ್ದಾರೆ ಮತ್ತೆ ಜನರು ಮೂರ್ಛೆ ಹೋಗ್ತಿದ್ದಾರೆ. ಆಗ ಅಚಾನಕ್ ಆಗಿ ಮಿಹುಲ್ಗೆ ಟಿಕ್ 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 ಅಂತ ಒಂದು ಧ್ವನಿ ಕೇಳಿಸುತ್ತೆ ಮತ್ತೆ ಲೈಟ್ ಹೋಗ್ಬಿಡುತ್ತೆ ಮತ್ತೆ ಸೈಂಟಿಸ್ಟ್ ನ ಮನೆಯಲ್ಲಿ ಜೋರಾಗಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಯಾರೋ ಸೈಂಟಿಸ್ಟ್ ಮನೆಯಲ್ಲಿ ಬಾಂಬ್ ಪ್ಲಾಂಟ್ ಮಾಡಿದ್ರು, ಹಾಗಾಗಿ ಸೈಂಟಿಸ್ಟ್ ನ ಜೀವಂತವಾಗಿ ಉಳಿಸಿದ್ದಾರೆ. ಹಾಗಾಗಿ ಮಿಹುಲ್ ಇಲ್ಲಿಗೆ ಬರ್ತಾನೆ. ಆದ್ರೆ ಮಿಹುಲ್ ಮತ್ತೆ ಸೈಂಟಿಸ್ಟ್ ಈ ಬಾಂಬ್ ಬ್ಲಾಸ್ಟ್ ಇಂದ ಸತ್ತೋದ್ರ. ಈಗ ಏನಾಗುತ್ತೆ ಮುಂದೆ, ಯಾರು ಕಾಪಾಡ್ತಾರೆ ಸಿಟಿನ? ನೋಡೋಣ ಮುಂದಿನ ಎಪಿಸೋಡ್ ಅಲ್ಲಿ. ಥ್ಯಾಂಕ್ ಯು.